ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ ನ್ಯಾಲ್ಕೋದವರು ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಅಪ್ಲಿಕೇಶನ್ ಹೇಗೆ ಹಾಕೋಬಹುದು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮಾಡಿರಬೇಕು, ಆಮೇಲೆ ಸ್ಯಾಲ್ರಿ ಎಷ್ಟಿರುತ್ತೆ, ಇದೆಲ್ಲದರ ವಿವರಗಳನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಅಪ್ಲಿಕೇಶನ್ ಬೇಗ ಹಾಕೋಬಹುದು. ವಿಡಿಯೋ ಶುರು ಮಾಡೋಣ. ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ ನ್ಯಾಲ್ಕೋದವರು 518 ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. ಸ್ಯಾಲ್ರಿನ ನೋಡೋದಾದ್ರೆ 12,000ದಿಂದ 70,000 ರೂಪಾಯಿ ತನಕ ಇರುತ್ತೆ. ಪರ್ ಮಂತಿನ ಸ್ಯಾಲ್ರಿ ಆಗಿರುತ್ತೆ. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಅಂತ ಸ್ಪೆಸಿಫಿಕ್ ಆಗಿ ವಿಡಿಯೋದಲ್ಲಿ ಮುಂದಕ್ಕೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ತಿಳ್ಕೊಳ್ಳೋದಾದ್ರೆ, SUPT ಅಂದರೆ ಸೂಪರಿಂಟೆಂಡೆಂಟ್ ಅಂತ, JOT ಅಂತ ಹೇಳಿದ್ರೆ ಜೂನಿಯರ್ ಆಫೀಸರ್ ಟ್ರೈನಿ ಅಂತ. ಓಕೆನಾ? SUPT ಸೂಪರಿಂಟೆಂಡೆಂಟ್ ಲ್ಯಾಬೊರೇಟರಿಗೆ 37, ಆಪರೇಟರ್ ಡಿಪಾರ್ಟ್ಮೆಂಟ್ನಲ್ಲಿ 226, ಫಿಟ್ಟರ್ಗೆ 73, ಎಲೆಕ್ಟ್ರಿಕಲ್ 63, ಇನ್ಸ್ಟ್ರುಮೆಂಟೇಷನ್ ಮತ್ತು ಇನ್ಸ್ಟ್ರುಮೆಂಟೇಷನ್ ಮೆಕ್ಯಾನಿಕ್ಗೆ 48, ಜಿಯಾಲಜಿಸ್ಟ್ 4, HEMM ಆಪರೇಟರ್ 9, ಮೈನಿಂಗ್ 1, ಮೈನಿಂಗ್ ಮೇಟ್ 15, ಮತ್ತು ಮೋಟರ್ ಮೆಕ್ಯಾನಿಕ್ 22, ಡ್ರೆಸ್ಸರ್ ಆ್ಯಂಡ್ ಫಸ್ಟ್ ಏಡರ್ಗೆ 5 ಹುದ್ದೆ, ಲ್ಯಾಬ್ ಟೆಕ್ನಿಷಿಯನ್ 2, ನರ್ಸಿಗೆ 7, ಫಾರ್ಮಸಿಸ್ಟ್ ಜೂನಿಯರ್ 6 ಹುದ್ದೆ ಇದೆ. ಓಕೆನಾ? ಇದಿಷ್ಟು ಅಫಿಷಿಯಲ್ ನೋಟಿಫಿಕೇಶನಲ್ಲಿ ತಿಳ್ಕೊಬಹುದು ನೀವು. ನೆಕ್ಸ್ಟ್, ಎಜುಕೇಷನ್ ಕ್ವಾಲಿಫಿಕೇಷನ್ ವಿವರ ನೋಡೋದಾದರೆ, ಲ್ಯಾಬೊರೇಟರಿ ಡಿಪಾರ್ಟ್ಮೆಂಟ್ಗೆ BSc ಆಗಿರಬೇಕು, ಮತ್ತು ಆಪರೇಟರ್, ಫಿಟ್ಟರ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಷನ್ ಇಷ್ಟು ಹುದ್ದೆಗೆ ITI ಅಥವಾ 10th ಆಗಿರಬೇಕಾಗುತ್ತೆ. ನೆಕ್ಸ್ಟ್, ಜಿಯಾಲಜಿಗೆ BSc, HEMM ಆಪರೇಟರ್ಗೆ 10 ಅಥವಾ ITI, ಮೈನಿಂಗಿಗೆ 10th ಡಿಪ್ಲೊಮಾ ಆಗಿರಬೇಕು, ಮೈನಿಂಗ್ ಮೇಟ್ಗೆ 10th ಆಗಿರಬೇಕಾಗುತ್ತೆ. ಮೆಕ್ಯಾನಿಕ್, ಮೋಟರ್ ಮೆಕ್ಯಾನಿಕ್ಗೆ 10th ಅಥವಾ ITI, ಡ್ರೆಸ್ಸರ್ ಮತ್ತು ಫಸ್ಟ್ ಏಡರ್ ಹುದ್ದೆಗೆ 10th ಆಗಿರಬೇಕು, ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗೆ 12th ಅಥವಾ ಡಿಪ್ಲೊಮೊ, ನರ್ಸ್ GR3ಗೆ 10th 12th ಡಿಪ್ಲೊಮೊ BSc ಆದವ್ರು ಹಾಕ್ಕೋಬಹುದು, ಫಾರ್ಮಸಿಸ್ಟಿಗೆ 10th 12th ಡಿಪ್ಲೊಮೊ ಆಗಿರಬೇಕಾಗುತ್ತೆ. ಓಕೆನಾ? ಇದಿಷ್ಟು ಈ ಜಾಬ್ನ ಎಜುಕೇಷನ್ ಕ್ವಾಲಿಫಿಕೇಷನ್ನು. ಬೇಕಾದ್ರೆ ಒಂದ್ಸಲ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮಗೆ ಯಾವ ಜಾಬಿನ ಬೇಕು ಅದನ್ನು ನೀವು ಹಾಕ್ಕೋಬಹುದು. ಓಕೆನಾ? ನೆಕ್ಸ್ಟ್, ವಯೋಮಿತಿಯ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಪ್ ಚಾನಲ್ ಕೂಡ ಓಪನ್ ಮಾಡಿದ್ದೀವಿ. ಅದರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ವಾಟ್ಸಪ್ ಚಾನಲಿಂದ ವಿಡಿಯೋಸ್ಗಳನ್ನ ನೋಡಬಹುದು, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಬಹುದು. ಯಾವ್ಯಾವ ಹುದ್ದೆಗೆ ಎಷ್ಟು ವಯೋಮಿತಿ ಅಂತ ತಿಳ್ಕೊಳ್ಳೋಣ. ಸೂಪರಿಂಟೆಂಡೆಂಟ್, ಲ್ಯಾಬೊರೇಟರಿ ಆಪರೇಟರ್, ಫಿಟ್ಟರ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಷನ್, ಜಿಯಾಲಜಿಸ್ಟ್, HMM ಆಪರೇಟರ್, ಮೈನಿಂಗ್ ಮೇಟ್, ಮೋಟರ್ ಮೆಕ್ಯಾನಿಕ್, ಡ್ರೆಸ್ಸರ್, ಫಸ್ಟ್ ಏಡರ್, ಲ್ಯಾಬ್ ಟೆಕ್ನಿಷಿಯನ್, ಇಲ್ಲಿ ಮೋಟರ್ ಮೆಕ್ಯಾನಿಕ್ ತನಕ ಇದೆಯಲ್ಲ, ಇಲ್ಲಿ ತನಕ 27 ವರ್ಷ ಮ್ಯಾಕ್ಸಿಮಮ್, ಇದು 18 ವರ್ಷ ಮಿನಿಮಮ್, 18ರಿಂದ 27 ಹಾಕ್ಕೋಬಹುದು ಸೂಪರಿಂಟೆಂಡೆಂಟ್ ಜಾಬ್ಗಳಿಗೆ. ಅದೇ ಏನಾದರೂ ನೀವು ಫಸ್ಟ್ ಏಡರ್, ಡ್ರೆಸ್ಸರ್ಗೆ, ಲ್ಯಾಬ್ ಟೆಕ್ನಿಷಿಯನ್ನು, ನರ್ಸು, ಫಾರ್ಮಸಿಸ್ಟಿಗೆ 35 ಮ್ಯಾಕ್ಸಿಮಮ್. ಓಕೆನಾ? 18ರಿಂದ 35. ಆದರೆ ಕೆಲವೊಂದು ಕ್ಯಾಟಗರಿ ಅವರಿಗೆ ವಯೋಮಿತಿ ಸಡಿಲಿಕೆ ಕೊಟ್ಟಿರ್ತಾರೆ. ಯಾವ ಕ್ಯಾಟಗರಿ ಎಷ್ಟು ವರ್ಷಗಳ ಸಡಿಲಿಕೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. OBC ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆ, SC/ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆ, PWBD ಅಂದರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ಸಡಿಲಿಕೆ ಕೊಟ್ಟಿರ್ತಾರೆ. ಅದೇ UR ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದಾರೆ. ಅದೇ ಏನಾದರೂ PWD ಕ್ಯಾಂಡಿಡೇಟ್ಸ್ ಆಗಿ OBC ಕ್ಯಾಂಡಿಡೇಟ್ಸ್ ಆಗಿದ್ರೆ ಅವರಿಗೆ 13 ವರ್ಷ. PWD SC/ST ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದಾರೆ, ನಿಮಗೆ 15 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ವಿಡಿಯೋದಲ್ಲಿ ಮುಂದಕ್ಕೆ ಹೋಗಿಂತ ಮುಂಚೆ ಲೈಕ್ ಇನ್ನೂ ಮಾಡಿಲ್ಲ ವಿಡಿಯೋನ ಅಂತ ಹೇಳಿದರೆ ದಯವಿಟ್ಟು ಆ ಲೈಕ್ ಬಟನ್ ಪ್ರೆಸ್ ಮಾಡಿ. ನಮಗೂ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ, ಈ ಚಾನಲ್ನ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋದಕ್ಕೆ ಹೆಲ್ಪ್ ಆಗುತ್ತೆ. ಅಪ್ಲಿಕೇಶನ್ ಫೀಸ್ನ ವಿವರ ನೋಡೋದಾದರೆ, SC, ST, PWBD, ಎಕ್ಸ್ ಸರ್ವಿಸ್ ಮೆನ್, ಲ್ಯಾಂಡ್ ಔಟ್ಸ್ಟೆಡ್, ಇಂಟರ್ನಲ್ ಕ್ಯಾಂಡಿಡೇಟ್ಸ್ ಇದಿಷ್ಟು ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಜನರಲ್ಲು, OBC ಮತ್ತು EWS ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ 100 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗತ್ತೆ. ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, CBT ಅಂತ ಕೂಡ ಹೇಳ್ತಾರೆ, ಮತ್ತು ಸಂದರ್ಶನ ಇರುತ್ತೆ.
ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್. ಸ್ಯಾಲ್ರಿ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲ್ರಿ ಅಂತ ಸ್ಪೆಸಿಫಿಕ್ ಆಗಿ ತಿಳ್ಕೊಳ್ಳೋಣ ಇವಾಗ. ಇಲ್ಲಿ ಸೂಪರಿಂಟೆಂಡೆಂಟ್ ಎಲ್ಲ ಸೂಪರಿಂಟೆಂಡೆಂಟ್ ಹುದ್ದೆಗೂ 12ರಿಂದ 70,000 ರೂಪಾಯಿ ಇರುತ್ತೆ. ಓಕೆನಾ. ಅದೇ ಏನಾದರೂ ಡ್ರೆಸ್ಸರ್ ಆ್ಯಂಡ್ ಫಸ್ಟ್ ಏಡರ್ ಆದರೆ 27,300 ರೂಪಾಯಿಂದ ಹಿಡಿದು 65,000 ರೂಪಾಯಿ ಇರುತ್ತೆ. ಲ್ಯಾಬ್ ಟೆಕ್ನಿಷಿಯನ್, ನರ್ಸು ಮತ್ತು ಫಾರ್ಮಸಿಸ್ಟ್ ಹುದ್ದೆಗೆ 29,500 ರೂಪಾಯಿಂದ ಹಿಡಿದು 70,000 ರೂಪಾಯಿ ತನಕ ಇರುತ್ತೆ. ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಹಾಕ್ಕೋಬೇಕು. ಓಪನ್ ಆಗಿದ್ದ ದಿನಾಂಕ 31 ಡಿಸೆಂಬರ್ 2024, ಕೊನೆಯ ದಿನಾಂಕ 21 ಜನವರಿ 2025. ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋದಕ್ಕೂ 21 ಜನವರಿನೇ ಕೊನೆಯ ದಿನಾಂಕ ಆಗಿರುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ. ಯಾಕಂದರೆ ನೀವೇನಾದರೂ ತಪ್ಪು ಮಾಡಿದ್ರೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಿದ್ರೆ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದ್ರಲ್ಲ, ಅದರ ಲಿಂಕ್ ಎಲ್ಲಿದೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ nalcoindia.com, ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದಿಷ್ಟು ಈ ಜಾಬ್ನ ವಿವರ. ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆಯಾ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಇನ್ನು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ.